ಏನಿಲ್ಲವಾ ಈಗ ಇಲೆಕ್ಷನ್ ಬಂದತ್ತಲ್ಲ ಈ ವರ್ಷ ಅದು ಏನಾಗೈತಿ, ನಮ್ಗೆ ಒಬ್ಬ ಪಕ್ಷದವ್ರು ಬರ್ತಾರ ನನಗೆ ಓಟ್ ಹಾಕಂತಾರ, ಇನ್ನೊಬ್ರು ಪಕ್ಷದವ್ರು ಬರ್ತಾರ ನನಗೆ ಓಟ್ ಹಾಕಂತಾರ. ನಾ ಯಾರಿಗಂತ ಓಟ್ ಆಗಿರೋದ ನನ್ನ ಓಟ್ ಒಂದಿರ್ತೈತಿ, ಯಾರಿಗಂತ ಹಾಕ್ಲಿ ನಾವು 128 ಮಂದಿ ಕುಂತ್ರ ನಾ ಯಾರು ಹಾಕ್ಲಿ ಓಟ್ ಅನ್ನೋದು ಚಿಂತೆ ಐತಿ. ಸುಮ್ಮನೆ ಕುಂದ್ಬಿಟ್ಟು ನೋಡಿ ಇವನು. ಹೌದು ನೋಡ್ರಿ ರಾಜಣ್ಣ, ಊರಾಗ ಎಲ್ಲ ಜನ ಚೆನ್ನಾಗಿ ಹಬ್ಬ ಎಲೆಕ್ಷನ್ ಅಂದ್ರೆ ಒಂಥರ ಹಬ್ಬ ಇದ್ದಂಗಪ್ಪ. ಹಬ್ಬ ಮಾಡಿದಂಗ ನಾವು ಎಲೆಕ್ಷನ್ ಮಾಡ್ಬೇಕು. ಬರೀ ನಾನು ರೊಕ್ಕ ಬೇಕು ನಿನಗೆ ರೊಕ್ಕ ಬೇಕಂತ ಅವ್ರು ರೊಕ್ಕ ಕೊಡಕ್ ಬರೋರ್ನ ಹಂಗಿದ್ದಾರ, ಇವ್ರು ತಗೊಳ್ಳೋರ್ನ ಹಂಗಿದ್ದಾರ. ಆಮಿಷಕ್ಕೆ ಒಳಗಾಗ್ಲಾರ್ದ ಓಟ್ ಹಾಕಿ ಒಳ್ಳೆ ವ್ಯಕ್ತಿನ ಆರಿಸಿ ತರ್ಬೇಕು ನೋಡಪ್ಪ. ಇದು ನಾವು ನೋಡಿದ್ರೆ ನಮ್ಮ ಅವ್ವ ನೋಡಿದ್ರೆ 95 ವರ್ಷ ಆಗಿ ನೆಲಕ್ಕೆ ಬಿದ್ದಾಳ. ಹೋದ ವರ್ಷ ಹಂಗ ಹಿಂಗ ಮಾಡ್ಕೊಂಡು ತೊಳ್ಕೊಂಡ್ ಕರ್ಕೊಂಡು ಹೋಗಿ ಓಟ್ ಹಾಕ್ಸಿದ್ವಿ. ಈ ವರ್ಷ ನೆಲಕ್ಕ ಬಿದ್ಬಿಟ್ಟಾಳಪ್ಪ. ನಾವೇನ್ ಮಾಡಬೇಕಪ್ಪ ಈ ವರ್ಷ ಹೆಂಗ್ ಓಟ್ ಹಾಕೋದು? ಅದಕ್ಕೆ ಚಿಂತೆ ಐತಿ ನಾವು. ಅದೇಪ್ಪ ಬರ್ರಿ ಮಾಸ್ಟ್ರ ಬರ್ರಿ, ನಮಸ್ಕಾರ ಬರ್ರಿಪ್ಪ, ಬರ್ರಿ ಬರ್ರಿ ಬರ್ರಿ. ಯಾಕೆ ನಮ್ಮೂರು ಮಾಸ್ಟರ್ ಬಂದಾರ. ಇಷ್ಟೋದ್ರಿಗೆ ನೀವು ಮಾತಾಡೋದೆಲ್ಲ ಕೇಳಿದೆ ನಾನು. ನೀವೆಲ್ಲ ಉತ್ತಮ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ಬೇಕಂತ ಹೌದ್ರಿ. ಯಾವುದೇ ರೀತಿ ಆಶೆ ಆಮಿಷಕ್ಕೆ ಒಳಗಾಗದೆ ನೀವು ವೋಟ್ ಮಾಡ್ತೀರಂತ ಹೇಳಿ ಬಹಳ ಖುಷಿ ಆಯ್ತು. ಅಂದಾಗ ಅವ್ಗೇನು ಆರಾಮಿಲ್ಲನ? ಹೌದ್ರಿ ಮಾಸ್ಟ್ರ, ನಮ್ಮ ಅಮ್ಮಗ 95 ವರ್ಷ ಆಗೈತೆ. ಯಾಕ ನೀನಾರ ಅಲ್ಲ ಆರಾಮಿಲ್ಲ ಅನ್ನಕ್ ಏನಿಲ್ರಿ. ಅಮ್ಮಗ ಅವಾಗ ಈಗ 95 ವರ್ಷ ಆಗೋಗೈತೆ. ಹೋದ ವರ್ಷ ಏನೋ ತೊಳ್ಕೊಂತ ಬಂದು ಓಟ್ ಹಾಕಿ ಬಂದ್ಲು. ಆದ್ರೆ ಈ ವರ್ಷ ಓಟ್ ಹಾಕಕ್ಕಿಲ್ಲ. ಅದಕ್ಕೆ ಏನ್ ಮಾಡೋದು ಅಂತ ಅದನ್ನೇ ಮಾತಾಡ್ತಿರ್ಲಿ. ಇರ್ಲಿ ನೋಡ್ ರಾಜಪ್ಪ ಅವ್ರ, ನಿಮ್ ತಾಯಿಯವ್ರ ಸಲಾಗಿ ನೀವ್ ಏನ್ ಮಾಡ್ಬೇಕಂದ್ರೆ ಹೇಳ್ರಿ. ನಮೂನೆ 12D ಅಂತ ಒಂದು ಫಾರ್ಮ್ ಸಿಗುತ್ತೆ. ನಮೂನೆ 12D ಅನ್ಬೇಕನ್ರಿ? 12D ಯಾರು ಕೊಡ್ತಾರೆ ಹೇಳೋದು? ನಿಮ್ಮ ಊರಾಗ ಪ್ರೈಮರಿ ಸ್ಕೂಲ್ನಾಗ ಪ್ರಾಥಮಿಕ ಶಾಲೆ ಒಳಗ ಕನ್ನಡ ಶಾಲೆ ಒಳಗ ಅಲ್ಲಿ ನಮ್ಮ ಕನ್ನಡ ಶಾಲೆಗ ಕನ್ನಡ ಮಾಸ್ತರ್ BLO ಅಂತ ಇರ್ತಾರೆ. BLO ಆ ಮಾಸ್ತರ್ ಅಂತ ಹೋಗಿ ಆ ಫಾರಂ ತುಂಬಿಸಿ ಬಂದ್ಬಿಡಪ್ಪ. ಹತ್ರ ಹೋಗಿ ಆ ಫಾರ್ಮ್ ಇಸ್ಕೊಂಡು ಅದನ್ನ ನೀನು ತುಂಬಿ ಕೊಟ್ರ, ಬೇಕಾದ ದಾಖಲೆಗಳನ್ನ ಕೊಟ್ರ ನಿಮ್ಗೆ ಮನೆಗೆ ಬಂದು ಓಟ್ ಯಾರು ಅವ್ರ ಬರ್ತಾರನ್ರಿಪ್ಪ. ಓಟಿನ ಡಬ್ಬಿನ ನಿಮ್ಮ ಮನೆಗೆ ತಗೊಂಡ್ಬರ್ತಾರೆ. ಒಳ್ಳೇದಾಯ್ತು ಗುರಿ ಏನು? ಮತದಾನ ಜಾಗೃತಿ. ನಮ್ಮ ಅಮ್ಮ ಒಬ್ಬಕ್ಕೆ ಬಿಟ್ರೆ ನಡೆಯಲ್ಲನ್ರಿ? ಇಲ್ಲ, ಒಬ್ರು ಒಂದು ಮತನೂ ಇಂಪಾರ್ಟೆಂಟ್. ಸೊ ಹಾಗಾಗಿ ಪ್ರತಿಯೊಬ್ಬರು ಕಡ್ಡಾಯವಾಗಿ ಮತದಾನ ಆಗ್ಬೇಕು. ಅಲ್ಲಿ ನಾವು ನಮ್ಮ ಮನೆ ಪಕ್ಕದ ಒಬ್ರು ಇನ್ನೊಬ್ರು ಸ್ವಲ್ಪ ಕಾಲ ಅವ್ರಿಗೆ ಬರುತ್ತೆ, ಅವ್ರಿಗೆ ಬರ್ತದೆ, ಎಲ್ಲರಿಗೂ ಬರ್ತದೇನ್ರಿ? ಅವ್ರಿಗೆ ಬರುತ್ತೆ. ಬಾರಿ ಬಿಡಪ್ಪ. ನೋಡು ಇಂಥವೆಲ್ಲ ಸೌಕರ್ಯ ಸರ್ಕಾರ ಮಾಡಿದ್ರಿ, ಇದು ಚುನಾವಣೆ ಮಾಡಿದ್ದು. ಆಯ್ತ್ರಿ ಆಯ್ತ್ರಿ ಮಾಸ್ತರ, ಎಲ್ಲರೂ ಕಡ್ಡಾಯವಾಗಿ ಮತದಾನ. ಇಲ್ರಿ ಮಾಸ್ತರ, ಮತದಾನ ನಿಮ್ಮ ಹಕ್ಕು, ಕಡ್ಡಾಯವಾಗಿ ಚಲಾಯಿಸ್ರಿ. ಯಾಕೆ ನಿಮ್ಮ ಮಾಸ್ಟರ್ ಹೇಳಿದ್ರೆ ನಾವು ಬಿಡಲ್ರಿ. ಎಲ್ಲರಿಗೂ ನಮಸ್ಕಾರ. ಇದೇ ಮೇ 7ನೇ ತಾರೀಕಿಗೆ ನಮ್ಮ ರಾಯಚೂರು ಲೋಕಸಭಾ ಮತಕ್ಷೇತ್ರದ ಚುನಾವಣೆ ಇದೆ. ಈ ಪ್ರಜಾಪ್ರಭುತ್ವ ಹಬ್ಬದಲ್ಲಿ ನೀವು ಎಲ್ಲರೂ ಭಾಗವಹಿಸಬೇಕು. ನೀವು ಮತಗಟ್ಟೆಗೆ ಹೋಗಿ ಯಾವುದೇ ಆಶೆ ಆಮಿಷಕ್ಕೆ ಒಳಗಾಗದೆ ಈ ನಿಮ್ಮ ಹಕ್ಕನ್ನ ಚಲಾಯಿಸಬೇಕು ಅಂತ ಮತದಾರರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು.